ದೊಡ್ಡ ಒಂದು ಸಮಸ್ಯೆಯಾಗಿದೆ, ಯೂನಿವರ್ಸಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದಕ್ಕೆ ಪರಿಹಾರವಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದಾರೆ. ಸೊ ಯಾರೆಲ್ಲ ತಮ್ಮ ಪಾಪವನ್ನು ದೇವರ ಹತ್ರ ಅರಿಕೆ ಮಾಡಿ ಪಶ್ಚಾತ್ತಾಪಪಟ್ಟು ಯೇಸುವಿನ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿ ಅವರ ಮಕ್ಕಳಾಗಿ ಜೀವಿಸ್ತಾರೋ ಅವರಿಗೆಲ್ಲ ದೇವರು ಪಾಪ ಕ್ಷಮಾಪಣೆ ಹಾಗೂ ನಿತ್ಯ ಜೀವವನ್ನು ಕೊಟ್ಟಿದ್ದಾರೆ. ಅದಕ್ಕೆ ರಕ್ಷಣೆ ಹೊಂದೋದು ತುಂಬ ಇಂಪಾರ್ಟೆಂಟ್ ಆದ ಮುಖ್ಯವಾದ ಕಾರ್ಯ. ವಾಕ್ಯ ಹೀಗೆ ಹೇಳುತ್ತೆ, ಲೋಕ ಎಲ್ಲ ಸಂಪಾದನೆ ಮಾಡಿದ್ರು ತನ್ನ ಸ್ವಂತ ಆತ್ಮವನ್ನು ಕಾಪಾಡಿಕೊಳ್ಳದೆ ಹೋದರೆ ಏನು ಪ್ರಯೋಜನ ಅಲ್ವಾ? ಅದಕ್ಕೆ ಯೇಸು ಸ್ವಾಮಿಯನ್ನು ನಂಬಿರೋರು ತುಂಬ ಧನ್ಯರು. ಒಂದು ವ್ಯಕ್ತಿ ತನ್ನ ಪಾಪ ಅರಿಕೆ ಮಾಡಿ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸುವಾಗ ಅವನಿಗೆ ಸಿಕ್ಕುವ ಅನೇಕ ಆಶೀರ್ವಾದದಲ್ಲಿ ಕೆಲವು ಆಶೀರ್ವಾದಗಳು ವೇಗವಾಗಿ ತಿಳಿಸ್ತೀನಿ. ಒಂದು ವ್ಯಕ್ತಿ ಯೇಸು ಸ್ವಾಮಿ ನಂಬುವಾಗ ಅವನು ಹುಟ್ಟಿದ್ರಿಂದ ಅವತ್ತವರೆಗೂ ಮಾಡಿದ ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತಾ ಇದೆ. ಯೇಸು ಸ್ವಾಮಿಯ ನಂಬುವ ವ್ಯಕ್ತಿಗೆ ಪಾಪ ಕ್ಷಮಾಪಣೆ ಇದೆ. ಸೊ ಒನ್ ಬ್ಲೆಸ್ಸಿಂಗ್ ಆಫ್ ರಿಸೀವಿಂಗ್ ಜೀಸಸ್ ಈಸ್ ಫಾರ್ಗಿವ್ನೆಸ್ ಆಫ್ ಸಿನ್. ಎಲ್ಲ ಪಾಪಗಳು ಕ್ಷಮಿಸಲ್ಪಡ್ತಾ ಇದೆ. ಎರಡನೇದು, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಸಮಯದಲ್ಲಿ ದೇವರು ಒಂದು ವಿಶ್ವಾಸಿಗೆ ಅವನಿಗೆ ನೀತಿ ಎಂಬ ಸ್ವಭಾವವನ್ನು ಕೊಡ್ತಾ ಇದ್ದಾರೆ. ಮುಂಚೆ ಪಾಪ ಸ್ವಭಾವ ಇತ್ತು, ಹುಟ್ಟುವಾಗಲೇ ಪಾಪದಲ್ಲಿ ಹುಟ್ಟಿದೆ, ಪಾಪ ಸ್ವಭಾವಗಳಿತ್ತು. ಇವಾಗ ನೀತಿ ಎಂಬ ಸ್ವಭಾವವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ರೋಮಪುರದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ, ರೋಮಪುರದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರು ಯೇಸು ಸ್ವಾಮಿಯನ್ನು ನಂಬ್ತಾರೋ ಅವರಿಗೆ ನೀತಿ, ಗಿಫ್ಟ್ ಆಫ್ ರೈಚಸ್ನೆಸ್, ಅದು ಗಿಫ್ಟಾಗಿ ದೇವರು ಕೊಡ್ತಾ ಇದ್ದಾರೆ. ಎಲ್ಲಿ ನೀತಿ ಇದೆಯೋ ಅವನು ಜಯಕರವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗಿದೆ. ಪಾಪ ನಮಗೆ ಜಯವನ್ನು ಕೊಡಲ್ಲ. ಪಾಪ ಎಲ್ಲಿದೆಯೋ ಅಲ್ಲಿ ಸೈತಾನ್ ನಮ್ಮನ್ನು ಆಳ್ವಿಕೆ ಮಾಡ್ತಾನೆ. ಎಲ್ಲಿ ನೀತಿವಂತರಾಗಿ ಬದುಕ್ತಿರೋ ಆವಾಗ ನಾವು ಜೀವಿತದಲ್ಲಿ ಜಯವುಳ್ಳವರಾಗಿ ನಾವು ಕಂಡುಕೊಳ್ತೀವಿ. ಮೂರನೇದು, ನಾವು ರಕ್ಷಣೆ ಹೊಂದುವಾಗ ದೇವರು ನಮ್ಗೆ ಕೊಡುವಂಥ ಮೂರನೇ ಆಶೀರ್ವಾದ, ರಕ್ಷಣೆ ಹೊಂದುವ ಅದೇ ಸಮಯದಲ್ಲಿ ಪರಿಶುದ್ಧಾತ್ಮನನ್ನು ನಮ್ಮ ಸಹಾಯಕನಾಗಿ ಕೊಡ್ತಾ ಇದ್ದಾರೆ. ದೇವ್ರಿಗೆ ಗೊತ್ತು, ಇವ್ನು ಸ್ವಂತವಾಗಿ ಪ್ರೇಯರ್ ಮಾಡೋಕ್ಕಾಗಲ್ಲ, ಕಷ್ಟ ಜಯಿಸೋಕ್ಕೆ ಒಂದು ಸಹಾಯಕನು ಬೇಕು. ಅದಕ್ಕೆ ರಕ್ಷಣೆ ಹೊಂದಿದ ಕ್ಷಣದಲ್ಲಿ ಅವತ್ತಿಂದ ಪರಿಶುದ್ಧಾತ್ಮ ನಮ್ಮ ಸಹಾಯಕನಾಗಿ ನಮಗೆ ಕೊಟ್ಟಿದ್ದಾರೆ. ನಾಲ್ಕನೇದು, ಯೇಸು ಸ್ವಾಮಿ ಹೇಳಿದ್ರು, ಯೇಸು ಸ್ವಾಮಿಯನ್ನು ತಿಳಿಯುವುದೇ ನಿತ್ಯ ಜೀವ. ಅವಾಗ ಯೇಸು ಸ್ವಾಮಿಯನ್ನು ನಂಬೋದು ಏನೋ ಸಾಧಾರಣ ಬಾಡಿಗೆ ಮನೆ ಸಿಕ್ತು, ನಮಗೇನೋ ಅದ್ಭುತ ನಡೀತು, ರೋಗ ವಾಸಿ ಆಯ್ತು ಅಂತಲ್ಲ. ಯೇಸು ಸ್ವಾಮಿಯನ್ನು ನಂಬುವುದೇ ನಿತ್ಯ ಜೀವ. ಸೊ ಯೇಸು ಸ್ವಾಮಿಯಲ್ಲಿ ಇರುವವರಿಗೆ ಜೀವ ಇದೆ, ನಿತ್ಯ ಜೀವ ಇದೆ. ಅದು ತುಂಬ ಆಶೀರ್ವಾದಗಳು. ಒಂದು ವ್ಯಕ್ತಿ ರಕ್ಷಣೆ ಹೊಂದ ಮೇಲೆ ನೆಕ್ಸ್ಟ್ ಏನು, ರಕ್ಷಣೆ ಹೊಂದ್ಬಿಟ್ಟು ಚರ್ಚ್ಗೆ ಹೋಗ್ತಾ ಇರ್ತಾರೆ. ಸೊ ಈ ದೇವ್ರು ಏನು ಇಷ್ಟಪಡ್ತಾರೆ, ರಕ್ಷಣೆ ಹೊಂದ ಮೇಲೆ ಒಂದು ವ್ಯಕ್ತಿ ದೇವ್ರನ್ನ ಕಂಡ್ಕೊಂಡ್ಮೇಲೆ ನೆಕ್ಸ್ಟು ದೇವರ ಇಷ್ಟ, ಅವನು ಕ್ರಿಸ್ತನ ಸ್ವರೂಪಕ್ಕೆ ಚೇಂಜ್ ಆಗಬೇಕು, ಕ್ಯಾರೆಕ್ಟರ್ ಚೇಂಜ್ ಆಗಬೇಕು. ಅದೇ ಕೆಲವು ವರ್ಷಗಳು ತಗೊಳುತ್ತೆ. ದೇವರು ನಮ್ಮ ಬಗ್ಗೆ ಇಷ್ಟ, ಯೇಸು ಸ್ವಾಮಿಯ ಸ್ವಭಾವ ನಮಗೆ ಬರಬೇಕು ಎಂಬುದಾಗಿ ರೋಮಪುರದವರಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಬರೆದಿದೆ. ನಾವು ರಕ್ಷಣೆ ಹೊಂದ್ಬಿಟ್ಟು ನೆಕ್ಸ್ಟ್ ಏನು, ನೆಕ್ಸ್ಟ್ ಚರ್ಚಿಗೆ ಬರ್ತಿರ್ತೀವಿ. ಆದರೆ ದೇವರ ಉದ್ದೇಶ ಬರುವ ಸಭೆಗೆ ಬರುವ ಎಲ್ಲರೂ ಕ್ರಿಸ್ತನ ಸ್ವರೂಪ, ಕ್ರಿಸ್ತನ ಸ್ವಭಾವಕ್ಕೆ ಯೇಸು ಸ್ವಾಮಿ ಥರ ಬದಲಾವಣೆ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅದು ಆಸೆ ಇದೆ, ಯೇಸು ಸ್ವಾಮಿ ಥರ ಆಗಬೇಕು ಅಂತ? ಆಮೇನ್. 29ನೇ ವಾಕ್ಯ. ಸೊ ದೇವರ ಇಷ್ಟ, ನಾವು ಚರ್ಚಿಗೆ ಬರ್ತಾ ಇರುವಾಗ ನಮ್ಮ ಸ್ವಭಾವ ಚೇಂಜ್ ಆಗಿ ಯೇಸು ಸ್ವಾಮಿ ಥರ, ಯೇಸುವಿನ ಸ್ವರೂಪಕ್ಕೆ ಚೇಂಜ್ ಆಗಿದೆ. ಸೊ ನಿಮಗೆ ಕೇಳಬೇಕಾದ ಪ್ರಶ್ನೆ, ನಾನು ರಕ್ಷಣೆ ಹೊಂದಿದ್ದೀನಿ, ಇಷ್ಟು ವರ್ಷ ಆಗಿದೆ, ಎಷ್ಟು ದೇವರ ಸ್ವಭಾವ ನಮಗೆ ಬಂದಿದೆ? ಯೇಸು ಸ್ವಾಮಿ ಥರ ತಾಳ್ಮೆ ಉಳ್ಳೋ ಸ್ವಭಾವ, ಕ್ಷಮಿಸುವ ಸ್ವಭಾವ, ಸಹಿಸ್ಕೊಳ್ಳೋ ಸ್ವಭಾವ. ಆಮೇಲೆ ಯೇಸು ಸ್ವಾಮಿಯಲ್ಲಿ ಎಲ್ಲ ಸ್ವಭಾವಕ್ಕಿಂತ ದೊಡ್ಡದು ತಾಳ್ಮೆ ಉಳ್ಳೋ ಸ್ವಭಾವ. ತುಂಬ ದೊಡ್ಡ ದೇವರು, ಆದರೂ ತುಂಬ ತಾಳ್ಮೆ ಇರುವಂಥ ದೇವರು. ಅವ್ರು ಏನು ಮಾಡಿದಂದರೆ ಶಿಷ್ಯರ ಬಟ್ಟೆಯಿಂದ ಕಾಲನ್ನ ಒಡಿಸಿದ್ದಾರೆ. ಅಷ್ಟು ದೊಡ್ಡ ದೇವರು, ಅಷ್ಟು ತಾಳ್ಮೆ ಉಳ್ಳವನಾಗಿದ್ನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ರಕ್ಷಣೆ ಹೊಂದ ಮೇಲೆ ಈ ಸ್ವಭಾವ ನಮ್ಮಲ್ಲಿ ಬರಬೇಕು. ಸೊ ನೀವು ರಕ್ಷಣೆ ಹೊಂದುವಾಗ ಆತ್ಮಿಕವಾಗಿ ಒಂದು ಚಿಕ್ಕ ಮಗುವಾಗಿ ಇವಾಗ ಬದಲಾವಣೆ ಆಗುತ್ತೆ. ಮಗು ಹುಟ್ಟುವಾಗ ಎಲ್ಲರಿಗೂ ಖುಷಿ, ಆದರೆ ಆವಾಗಲೇ ಕೆಲಸ ಶುರು.
ಮಗುನ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಹಾಕಬೇಕು, ನೋಡ್ಕೊಳ್ಬೇಕು, ಊಟ ಕೊಡಬೇಕು, ಎಲ್ಲ ಮಗುನ ನೋಡಿ. ಸೊ ಒಂದು ರಕ್ಷಣೆ ಒಂದಮೇಲೆ ಮಗು ಬೆಳಿಬೇಕು, ಎರಡನೇದು ರೂಪಾಂತರ ಆಗಬೇಕು. ಸೊ ನೆಕ್ಸ್ಟ್ ಪ್ರಶ್ನೆ, ಈ ರೂಪಾಂತರ ಹೇಗೆ ಆಗ್ತಾ ಇದೆ? ಈ ರೂಪಾಂತರ ಕೆಲವರು ಬೇಗ ರೂಪಾಂತರ ಆಗ್ತಾರೆ, ಕೆಲವರು 45 ವರ್ಷ ಆದರೂ ಭಾನುವಾರ ಒಂದು ದಿವಸ ಬಂದು ಹೋಗ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಜೀವಿಸ್ತಿರ್ತಾರೆ. ಹಾಗಾದರೆ ರೂಪಾಂತರ ಹೇಗೆ ಆಗ್ತಾಯಿದೆ? ಮೊದಲನೇದು ಪರಿಶುದ್ಧಾತ್ಮನ ಸೇವೆಯ ಮುಖಾಂತರ. ಪರಿಶುದ್ಧಾತ್ಮನ ರಕ್ಷಣೆ ಹೊಂದುವಾಗ ಪರಿಶುದ್ಧಾತ್ಮನ ಕೊಟ್ಟಿದ್ದಾನೆ. ಇವಾಗ ನೀವು ಪರಿಶುದ್ಧಾತ್ಮನ ಇಷ್ಟ ಪ್ರಕಾರ ನಡೀಬೇಕು, ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧಾತ್ಮಲ್ಲಿ ಆಶ್ರಯಿಸಬೇಕು. ಎಲ್ಲ ಸಂಬಂಧಗಳಿಗಿಂತ ಪರಿಶುದ್ಧಾತ್ಮನ ಸಂಬಂಧಕ್ಕೆ ಮುಖ್ಯ ಸ್ಥಾನವನ್ನು ಕೊಡಬೇಕು. ಹೀಗೆ ಪರಿಶುದ್ಧಾತ್ಮನು ಪ್ರತಿದಿನ ನೋಡಿ, ಯೇಸು ಸ್ವಾಮಿ ಹಾಗೆ ಅವರು ಆತ್ಮದಲ್ಲಿ ಹುಟ್ಟಿದ್ರು, ಆತ್ಮದಲ್ಲಿ ನಡೆದ್ರು, ಆತ್ಮನ ಸ್ವಭಾವ ಇತ್ತು, ಆತ್ಮನ ಶಕ್ತಿ ಇತ್ತು, ಶಿಲುಬೆಯ ಮರಣವನ್ನು ಪರಿಶುದ್ಧಾತ್ಮನ ಎಲ್ಲವನ್ನು ಸಹಿಸ್ಕೊಂಡ್ರು, ಸತ್ತು 3ನೇ ದಿನ ಪರಿಶುದ್ಧಾತ್ಮನ ಶಕ್ತಿಯಿಂದ ಪುನರುದ್ಧಾನ ಹೊಂದರು. ಸೊ ಅವ್ರ ಸೇವೆ ಎಲ್ಲ ಪರಿಶುದ್ಧಾತ್ಮನಲ್ಲಿ ಇತ್ತು. ಸೊ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಪರಿಶುದ್ಧಾತ್ಮನ ಒಳಗಡೆ ಇದ್ದಾರೆ. ಬೈಬಲ್ ಹೇಗೆ ಹೇಳುತ್ತೆ? ನೀವೇ ದೇವರ ಆಲಯವಾಗಿದ್ದೀರಾ, ದೇವರು ನಿಮ್ಮ ಒಳಗಡೆ, ದೇವರ ಆತ್ಮ ನಿಮ್ಮ ಒಳಗಡೆ ವಾಸವಾಗಿದ್ದಾರೆ. ಆದರೆ ಎಲ್ಲರೂ ಹೆಂಗಂದರೆ ಅವರ ಪರಿಶುದ್ಧಾತ್ಮನ ಪಕ್ಕಕ್ಕಾಗಿ ಇವ್ರ ಇಷ್ಟ ಪ್ರಕಾರ ಕ್ರೈಸ್ತ ಜೀವಿತವನ್ನು ನಡೆಸ್ತಾರೆ. ಅವ್ರ ತೀರ್ಮಾನ, ಅವ್ರ ಇಷ್ಟ, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಎಲ್ಲ ಅವ್ರ ಇಷ್ಟ. ಪರಿಶುದ್ಧಾತ್ಮನಿಗೆ ಪಕ್ಕಕ್ಕೆ ಮಡಗಿಬಿಡ್ತಾರೆ. ಅದಕ್ಕೆ ಸಾಧಾರಣ ವಿಶ್ವಾಸಿಲಿ ಆಗ್ಬಿಡ್ತೀರಿ. ಆದರೆ ಪರಿಶುದ್ಧಾತ್ಮ ನಡೆಸಲ್ಪಡುವಾಗ ನಮಗೆ ಜೀವ ಇದೆ, ಸಂತೋಷ ಇದೆ, ಆಶೀರ್ವಾದ ಇದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ಸಹಾಯಕನಾಗಿ ಒಬ್ಬರನ್ನು ಕೊಟ್ಟಿದ್ದೀರಿ. ಸೊ ಮರಿಬೇಡಿ, ಯಾರು ನಿಮಗೆ ಸಹಾಯಕ್ಕೆ ಇಲ್ಲದೇ ಇದ್ರು ಒಳಗಡೆ ಪರಿಶುದ್ಧಾತ್ಮನು ನಿಮ್ಮ ಸಹಾಯಕ್ಕಾಗಿ, ನಿಮಗೆ ಪ್ರಾರ್ಥನೆ ಮಾಡೋಕ್ಕೆ ಸಹಾಯಕ್ಕಾಗಿ, ನಿನಗೆ ಬೆಳಗ್ಗೆ ಎದ್ದೇಳಕ್ಕೆ ಸಹಾಯಕ್ಕಾಗಿ, ದುಃಖ ಬರುವಾಗ ನಿಮ್ಮನ್ನು ಸಂತೈಸಲಿಕ್ಕೆ, ನಿಮ್ಮನ್ನು ಬಲಪಡಿಸಲಿಕ್ಕೆ ಪರಿಶುದ್ಧಾತ್ಮನ ಜೊತೆನೇ ಇದ್ದಾರೆ. ನಿಮ್ಮ ಕೈಯಲ್ಲಿ ಆಗದೇ ಇರುವ ಕಾರ್ಯ ಪರಿಶುದ್ಧಾತ್ಮನಿಂದ ಸಾಧ್ಯ. ನಿಮಗೆ ಜ್ಞಾನ ಇಲ್ಲದೇ ಇರ್ಬೋದು, ಪರಿಶುದ್ಧಾತ್ಮನ ಅಸಾಧಾರಣವಾದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಕೈಯಿಂದ ರೋಗ ವಾಸಿ ಮಾಡೋಕ್ಕಾಗಲ್ಲ, ಬಟ್ ಪರಿಶುದ್ಧಾತ್ಮನಿಂದ ರೋಗಗಳು ಸೌಖ್ಯವಾಗುತ್ತೆ. ಸೊ ಹೋಲಿ ಸ್ಪಿರಿಟ್ ಲೆಡ್ ಲೈಫ್. ಸೊ ಟ್ರಾನ್ಸ್ಫಾರ್ಮೇಷನ್ ಹ್ಯಾಪನ್ಸ್ ಥ್ರೂ ದ ಮಿನಿಸ್ಟ್ರಿ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಡೈಲಿ ಭಾನುವಾರ ಒಂದು ದಿವಸ ಅಲ್ಲ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿರುವಾಗ ಪರಿಶುದ್ಧಾತ್ಮ ಅಂದರೆ 3ನೇ ಹಾಡು ಆಡುವಾಗ ಜೋರಾಗಿ ಕೈ ತಡ್ತಾರೆ. ಅವಾಗ ರಬ ಲಬ ರಬ ಅಂದಲ್ಲ ಅಂತ ನೆಬಶಿಲಿ ಪ್ರೇಯರ್ ಮಾಡಿ ಜೋರಾಗಿ ಕೈ ತಟ್ಟು ಪರಿಶುದ್ಧಾತ್ಮನ ಆಯಿತು ಅಂತ ಯೋಚನೆ ಮಾಡಿ ಆಮೇಲೆ ನಾವು ನಮ್ಮ ಇಷ್ಟ ಪ್ರಕಾರ ಬದುಕ್ತಾಯಿದ್ರಿ. ಹಂಗಲ್ಲ, ಪ್ರತಿದಿನ ಬೆಳಗ್ಗೆಯಿಂದನೇ ಪರಿಶುದ್ಧಾತ್ಮ ನಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ದೇವರೇ, ನಾನು ಏನು ಮಾಡಬೇಕು, ನನಗೆ ಪ್ರೇಯರ್ ಮಾಡೋಕ್ಕೆ ಸಹಾಯ ಮಾಡು, ಬೈಬಲ್ ಓದುವಾಗ ಅದು ಅರ್ಥ ಮಾಡೋಕ್ಕೆ ಸಹಾಯ ಮಾಡು. ಆಮೇಲೆ ಪ್ರೈಸ್ ಲಾರ್ಡ್. ದೇವ್ರು ನನಗೆ ತುಂಬ ದುಃಖ ಆಗ್ತಾಯಿದೆ, ಏನು ಮಾಡಬೇಕು, ನನಗೆ ತುಂಬ ಜನ ನನಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ, ನಾನು ಏನು ಮಾಡಬೇಕು? ಎಲ್ಲ ಪರಿಶುದ್ಧಾತ್ಮನಲ್ಲಿ ಹಾತ್ಕೊಳ್ಳುವಾಗ ಕ್ರೈಸ್ತ ಜೀವಿತ ಜಯಕರವಾಗಿರುತ್ತೆ. ಹಲ್ಲೆಲೂಯಾ. ಸೊ ಯಾರು ದೇವರು ಪರಿಶುದ್ಧಾತ್ಮನಿಂದ ಪ್ರತಿದಿನ ನಡೆಸಲ್ಪಡ್ತಾರೋ ಆಮೇಲೆ ಅವರ ಜೀವಿತದಲ್ಲಿ ಪರಿಶುದ್ಧಾತ್ಮನ ರೂಪಾಂತರವನ್ನು ತರ್ತಾರೆ, ಬದಲಾವಣೆಯನ್ನು ತರ್ತಾರೆ. ಕೋಪ ಸ್ವಭಾವದಿಂದ, ಪಾಪ ಸ್ವಭಾವಗಳಿಂದ ಎಲ್ಲ ಸ್ವಭಾವ ಚೇಂಜ್ ಮಾಡಿ ದೇವರ ಸ್ವಭಾವ ತರ್ತಾರೆ. ಇಲ್ಲಿ ಅನೇಕರು ಸಾಕ್ಷಿ ಹೇಳ್ತಾರೆ, ಚರ್ಚಿಗೆ ಬರೋಕ್ಕೆ ತುಂಬ ಟೆನ್ಷನ್ ಇತ್ತು ಪಾಸ್ಟರ್, ಇವಾಗ ಏನಿದ್ರು ಟೆನ್ಷನ್ ತಗೊಳ್ತಾ ಇಲ್ಲ. ಮುಂಚೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತಾ ಇದೆ, ಇವತ್ತೆಲ್ಲ ಸಹಿಸ್ಕೊಳ್ಳೋಕ್ಕೆ ದೇವ್ರ ಕೃಪೆಯನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಮುಂಚೆ ಇರೋದರ ವ್ಯಕ್ತಿ ಅಲ್ಲ, ದೇವರನ್ನು ಚೇಂಜ್ ಮಾಡ್ತಾ ಇದ್ದಾರೆ. ದೇವರ ಇಷ್ಟ ನೀನು ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು. ಆಮೇಲೆ ಯೇಸು ಸ್ವಾಮಿ ಬದಲಾವಣೆ ಮಾಡಿದ 12 ಜನರು ಲೋಕವನ್ನೇ ಕೀಳ್ಮೇಲಾಗಿ ಮಾಡಿದ್ದಾರೆ. 12 ಶಿಷ್ಯರು, ದೇವರು ಬದಲಾಯಿಸಿದಂಥ 12 ಜನರು ಹೋದ ಕಡೆ ಎಲ್ಲ ಲೋಕವನ್ನೇ ಚೇಂಜ್ ಮಾಡಿದ್ರು. ಇವಾಗ ಸಾವಿರಾರು ಜನ ಇದ್ದರು, ಆಮೇಲೆ ಪಕ್ಕದ ಮನೆಯವ್ರನ್ನ ಚೇಂಜ್ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಪಾಪ ಅವ್ರನ್ನ ಬಿಡಿ, ನಮಗೆ ಚೇಂಜ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ವಿ ಬಿಕಮ್ ನೇಮ್ ಸೇ ಕ್ರಿಸ್ಟಿಯನ್, ರಿಲಿಜಿಯಸ್ ಕ್ರಿಸ್ಟಿಯನ್, ಸಂಡೇ ಕ್ರಿಸ್ಟಿಯನ್. ಬಟ್ ದೇವರಿಗೆ ಬೇಕಾಗಿರೋದು ಜೀವಿಸುವ ಕ್ರೈಸ್ತರು, ಬದಲಾಯಿಸುವಂಥ ಕ್ರೈಸ್ತರು. ಪರಿಶುದ್ಧಾತ್ಮನ ಬರುವಾಗ ಅಲ್ಲಿ ಬಿಡುಗಡೆ ಇದೆ, ಪರಿಶುದ್ಧಾತ್ಮನ ಬರುವಾಗ ಅಲ್ಲಿ ಸಮಾಧಾನ ಇದೆ, ಪರಿಶುದ್ಧಾತ್ಮನ ಬರುವಾಗ ದುರಾತ್ಮನ ಓಡಿ ಹೋಗ್ತಾ ಇದೆ, ಪರಿಶುದ್ಧಾತ್ಮನ ಬರುವಾಗ ಅಲ್ಲಿ ಜೀವ ಇದೆ. ಹಲ್ಲೆಲೂಯಾ. ದೇವರು ಈ ಪರಿಶುದ್ಧಾತ್ಮನ ಯಾರಿಗೆ ಕೊಡ್ತಾರೆ? ನಂಬುವವರಿಗೆ. ಜೋರಾಗಿ ಹೇಳಿ, ನಂಬುವವರಿಗೆ. ಆಮೇಲೆ ಎಷ್ಟೋ ಜನ ಅಯ್ಯೋ ಬಿಡುಗಡೆಗೆ ಅಲ್ಲಿ ಹೋಗ್ಬೇಕಾ, ಇಲ್ಲಿ ಹೋಗ್ಬೇಕಾ, ದೇವ್ರ ಹೇಳ್ತಾರೆ ಎಲ್ಲೂ ಹೋಗ್ಬೇಡ, ಒಳಗಡೆ ದೇವರ ಜೀವ ಇಲ್ಲ ವಾಕ್ಯ, ಒಳಗಡೆಯಿಂದ ನಂಬುವವನ ಹೃದಯದಿಂದ ಜೀವ ಜಲ ನದಿಗಳು ಹರಿಯುವುದು. ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮನ ಅನುಭವ ಇರಬೇಕು. ಆ ಪರಿಶುದ್ಧಾತ್ಮನ ಇಲ್ಲ ಅಂದರೆ ಸತ್ತ ಕ್ರೈಸ್ತರು ಅಂತಾರೆ, ಡೆಡ್ ಕ್ರಿಸ್ಟಿಯನ್ಸ್ ಅಂತಾರೆ, ಸಂಪ್ರದಾಯ ಕ್ರೈಸ್ತರು ಅಂತಾರೆ. ವಿ ಆರ್ ನಾಟ್ ಲೈಕ್ ದಟ್. I mean, we are living because Holy Spirit is a life-giving spirit. So the transformation after you are saved, the most important thing is to see that you are transformed to the image of Jesus. So ನೀವು ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಬೇಕು. ಎಷ್ಟು ವರ್ಷ ಆಯ್ತು ಚರ್ಚಿಗೆ ಬಂದು? ರಕ್ಷಣೆ ಒಂದು ಎಷ್ಟು ವರ್ಷ ಆಯಿತು? ನಾವು 45 ವರ್ಷದಿಂದ ಬರ್ತಾಯಿದ್ದೀರಿ. ಆದರೆ ಎಷ್ಟು ಚೇಂಜ್ ಆಗಿದ್ದೀರಾ? ಚೇಂಜ್ ಏನೂ ಇಲ್ಲ ಪಾಸ್ಟರ್. ಸಂಡೇ ಆತ್ಮಿಕ ವ್ಯಕ್ತಿ ಆಗಿರ್ತೀರಿ, ಮಂಡೇ ಹೇಗಿದ್ದೀರಾ? ಚೇಂಜಸ್ ಬರಬೇಕು. ದೇವರ ಆತ್ಮ ಹೇಳಿದ್ರೆ ನಿನ್ನನ್ನು ಬದಲಾಯಿಸುವ ದಿನಗಳು. ಹಲ್ಲೆಲೂಯಾ. ನಾನು ಸ್ಟಾರ್ಟಿಂಗಲ್ಲಿ ಚರ್ಚಿಗೆ ಬರುವಾಗ ಸಾಕ್ಷಿ ಹೇಳು ಅಂದರೆ ನನಗೆ ತುಂಬ ನಾಚಿಕೆ. ಪ್ರೇಯರ್ ಮಾಡು ಅಂದರೆ ಪ್ರೇಯರ್ ಮಾಡ್ತೀನಿ ಮಮ್ಮಿ ಅಂದ್ಬಿಟ್ಟು 1 ಅವರ್ ಪ್ರೇಯರ್ ಮಾಡ್ತೀನಿ ಅಂದ್ಬಿಟ್ಟು 5 ನಿಮಿಷದಲ್ಲಿ ಗಾರ್ಡನ್ ಇದ್ದರೆ
ಬೈಬಲ್ ಓದು ಅಂದರೆ ಬೈಬಲ್ ಓದಿದ ತಕ್ಷಣ ನಿದ್ದೆ, ಹಿಂಗೆ ಒಂದು ವಿಶ್ವಾಸಿ ಆಗಿದೆ. ಬಟ್ ಪರಿಶುದ್ಧಾತ್ಮನ ಅನುಭವ ನಂತರ ಆಮೇಲೆ ಲೈಫಲ್ಲಿ ತುಂಬ ಚೇಂಜಸನ್ನು ದೇವರು ಕೊಟ್ಟರು. ಆ ಪರಿಶುದ್ಧಾತ್ಮನು ನಂಬೋರು, ಯೇಸು ಸ್ವಾಮಿ ನಂಬೋ ಎಲ್ಲರಿಗೂ ದೇವರು ಕೊಟ್ಟಿದ್ದಾರೆ. ಈ ಪರಿಶುದ್ಧಾತ್ಮನ ನಡೆಯುವಾಗ ಪರಿಶುದ್ಧಾತ್ಮ ನಮ್ಮನ್ನು ದೇವರ ಸ್ವಭಾವಕ್ಕೆ, ಸೊ ಒಂದು ಮಗು ದೇವರ ಮಗು ಆಗುವಾಗ ನಮ್ಮ ಚರ್ಚಲ್ಲಿ ಸ್ವಲ್ಪ ಪೆಂಟಿಕಾಸ್ಟಲ್ ಚರ್ಚಲ್ಲಿ ಜಾಸ್ತಿ ಪ್ರಯಾರಿಟಿ ಕೊಡೋದು ಅನಾಯಿಂಟಿಂಗ್ಗೆ, ಅಭಿಷೇಕಕ್ಕೆ. ಇವಾಗ ಅಭಿಷೇಕ ಅಂದರೆ ದೇವ್ರ ಸೇವೆ ಮಾಡೋ ಶಕ್ತಿ. ಆವಾಗ ಚಿಕ್ಕ ಮಗು ಹುಟ್ಟಿದ ಮಗುಗೆ ಸಡನ್ನಾಗಿ ಅವ್ರಿಗೆ ನಾವು ಪೊಸಿಷನ್ ಕೊಟ್ಟು ಅಭಿಷೇಕ ಕೊಟ್ಟು ಸೇವೆ ಮಾಡಿದ್ರೆ ತೊಂದರೆ, ಅದಕ್ಕೂ ತೊಂದರೆ, ಬೇರೆಯವ್ರಿಗೂ ತೊಂದರೆ. ಕರೆಕ್ಟಾ ಇಲ್ವಾ? ಇವಾಗ ಮಗುಗೆ ನಾವು ಕಾರ್ ಓಡ್ಸೋಕೆ ಬಿಟ್ಟರೆ ಏನಾಗುತ್ತೆ? ಚಿಕ್ಕ 8 ವಯಸ್ಸು ಮಗು ಕಾರ್ ಓಡ್ಸೋಕೆ ಬಿಟ್ಟರೆ ಕಾರ್ಗೂ ತೊಂದರೆ, ಮಗುಗೂ ತೊಂದರೆ, ನಮಗೂ ತೊಂದರೆ, ರೋಡಲ್ಲಿ ಯಾರಾದರೂ ಹೋಗ್ತಾ ಇದ್ರೆ ಅವ್ರಿಗೂ ತೊಂದರೆ. ಹೌದಾ? ಅದಕ್ಕೆ ದೇವ್ರು ನಮ್ಮನ್ನ ಸ್ವಭಾವಕ್ಕೆ ತರ್ತಿರೋದು, ಕ್ಯಾರೆಕ್ಟರ್ ಚೇಂಜ್ ಮಾಡ್ತಿರೋದು. ಆ ಸ್ವಭಾವ ಚೇಂಜ್ ಆಗೋವರೆಗೂ ಗಾಡ್ ಡಸ್ ನಾಟ್ ಇವನ್ ಟ್ರಸ್ಟ್ ಅಸ್ ಆ್ಯಂಡ್ ಪುಟ್ ಅಸ್ ಇನ್ ಎನಿ ಪೊಸಿಷನ್ಸ್ ಬಿಕಾಸ್ ಆಫ್ ಕ್ಯಾರೆಕ್ಟರ್ ಈಸ್ ಎನ್. ಇಂಗ್ಲೀಷಲ್ಲಿ ಹೇಳಿದ್ರೆ ಗಿಫ್ಟ್ ವಿಲ್ ಬ್ರಿಂಗ್ ಯು ಟು ಎ ಪೊಸಿಷನ್, ಕ್ಯಾರೆಕ್ಟರ್ ವಿಲ್ ಕೀಪ್ ಯು ಸ್ಟ್ರಾಂಗ್ ದೇರ್. ನಮಗೆ ವರಗಳಿದ್ದರೆ ಒಳ್ಳೆ ಸ್ಥಾನವನ್ನು ಕೊಡುತ್ತೆ, ಬಟ್ ಸ್ವಭಾವ ನಮ್ಮನ್ನು ಅಲ್ಲಿ ಗಟ್ಟಿಗೆ ಕೊನೆಯವರೆಗೂ ನಿಲ್ಲಿಸುತ್ತೆ. ಆ ಸ್ವಭಾವ ಹೇಗೆ ಬರ್ತಾ ಇದೆ? ಪರಿಶುದ್ಧಾತ್ಮನಿಂದ. ಅದು ಅನೇಕ ರೀತಿಯಲ್ಲಿ ಸ್ವಭಾವನ ದೇವರು ಚೇಂಜ್ ಮಾಡ್ತಾರೆ. ಹಲ್ಲೆಲೂಯಾ. ಅವಾಗ ಪಾಪ ಮಾಡೋ ವ್ಯಕ್ತಿ ಪರಿಶುದ್ಧ ಉಳ್ಳ ವ್ಯಕ್ತಿಯಾಗಿ ಬದಲಾಯಿಸೋದು ಪರಿಶುದ್ಧಾತ್ಮನ ಕೆಲಸ. ಪ್ರಾರ್ಥನೆ ಮಾಡ್ತಾರಾಗ ಪರಿಶುದ್ಧಾತ್ಮನ ಬರುವಾಗ ಗಂಟೆಗಳಷ್ಟು ಪ್ರೇಯರ್ ಮಾಡೋಕ್ಕೆ ಆಗ್ತಾ ಇದೆ. ಹಲ್ಲೆಲೂಯಾ. ಸೊ ರಕ್ಷಣೆ ಒಂದ್ಮೇಲೆ ಕ್ರೈಸ್ತರು ಏನಾಗಬೇಕು? ಯೇಸು ಸ್ವಾಮಿ ಥರ ಬದಲಾವಣೆ ಆಗಬೇಕು. ಯಾವುದು ಅವನ್ನ ರೂಪಿಸ್ತಾ ಇದೆ? ದೇವರ ವಾಕ್ಯ. ಸೊ ನೀನು ಎಷ್ಟು ಪರಿಶುದ್ಧಾತ್ಮನಿಗೆ ಒಳಪಡ್ತಾ ಇದೆಯೋ ಅಷ್ಟು ಪರಿಶುದ್ಧಾತ್ಮನಿಂದ ಕ್ರಿಸ್ತನ ಸ್ವರೂಪಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲವರು 40-20 ತುಂಬ ವರ್ಷ ತಗೊಳ್ತಾರೆ, ಕೆಲವರು ಬೇಗ ಪರಿಶುದ್ಧಾತ್ಮ ನಡೆಸಲ್ಪಟ್ಟು ಬೇಗ ಚೇಂಜ್ ಆಗ್ತಾರೆ. ದೇವರು ಅವ್ರನ್ನ ಆಶೀರ್ವದಿಸ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಒಂದು ವ್ಯಕ್ತಿನ ಕಂಡುಹಿಡಿಯಬೇಕಾದ್ರೆ ಅವರ ವರಗಳಿಂದ ಕಂಡುಹಿಡಿಯೋಕ್ಕಾಗಲ್ಲ, ಅವರ ಪ್ರಸಂಗದಿಂದ ಕಂಡುಹಿಡಿಯೋಕ್ಕಾಗಲ್ಲ, ಆಮೇಲೆ ಅವರ ಸೇವೆಯಿಂದ ಕಂಡುಹಿಡಿಯೋಕ್ಕಾಗಲ್ಲ, ಆದರೆ ಅವರ ಸ್ವಭಾವದಿಂದ ಕಂಡುಹಿಡಿಯಬಹುದು. ಅವ್ರಿಗೆ ತಾಳ್ಮೆ ಸ್ವಭಾವ ಇರುತ್ತೆ, ಆಮೇಲೆ ಅವ್ರಿಗೆ ಕ್ಷಮಿಸುವ ಸ್ವಭಾವ ಇರುತ್ತೆ, ಅವ್ರಿಗೆಲ್ಲ ಸಹಿಸ್ಕೊಳ್ಳುವ ಸ್ವಭಾವ ಇರುತ್ತೆ. ಅದೇ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಆಫ್ಟರ್ ಯು ಆರ್ ಬಾರ್ನ್ ಅಗೇನ್, ವೆನ್ ಯು ಕಮ್ ಟು ಚರ್ಚ್, ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ದಟ್ ವಿ ಬಿ ಟ್ರಾನ್ಸ್ಫಾರ್ಮ್ಡ್, ಚೇಂಜ್ಡ್ ಇಂಟು. ನಮಗೂ ಹಂಗೆ ಆಗಿದೆ. ಎಷ್ಟೋ ಜನರು ನಾವು ಸೇವೆ ಮಾಡಿ ಅಂತೆಲ್ಲ ಸೇವೆ ಕೊಟ್ಬಿಟ್ಟು ಲಾಸ್ಟಲ್ಲಿ ಪ್ರೈಸ್ ಲಾರ್ಡ್ ತುಂಬ ತೊಂದರೆ ಆಗಿ, ಹೌದು ತುಂಬ ತೊಂದರೆ ಆಗಿದೆ. ಸೊ ಅಭಿಷೇಕ ಒಂದು ವ್ಯಕ್ತಿ ಬೆಳೆದಿದ್ದಾನೆ ಎಂಬುದಕ್ಕೆ ಅಡೆಯಾಳ ಅಲ್ಲ, ದೇವರ ಸ್ವಭಾವ ಅವನು ಬೆಳೆದಿದ್ದಾನೆ ಎಂಬುದಕ್ಕೆ ಅಡೆಯಾಳವಾಗಿದೆ. ಒಂದು ಆಮೇಲೆ ಹೇಳ್ತೀರಾ? ಎರಡನೇದು ನಮ್ಮನ್ನು ಬದಲಾಯಿಸುವಂಥ ಕಾರ್ಯ ಅನುದಿನದ ಪ್ರಾರ್ಥನೆ, ದ ಮಿನಿಸ್ಟ್ರಿ ಆಫ್ ಪ್ರೇಯರ್. ಮೊದಲನೇದು ಯಾವುದು ನಮ್ಮನ್ನು ಬದಲಾಯಿಸೋದು? ಪರಿಶುದ್ಧಾತ್ಮನ ಸೇವೆ. ಎರಡನೇದು ಪ್ರಾರ್ಥನೆಯ ಡೈಲಿ ಪ್ರಾರ್ಥನೆ. ಸೊ ನಾವು ಪ್ರೇಯರ್ ಮಾಡುವಾಗ ಏನಾಗ್ತಾಯಿದೆ? ದೇವ್ರ ಹತ್ರ ಮಾತಾಡ್ತಾ ಅವ್ರ ಸ್ವಭಾವ ನಮಗೆ ಬರ್ತಾಯಿದೆ. ವಾಕ್ಯದಲ್ಲಿ ಹೀಗಿದೆ, ಜ್ಞಾನಿಯ ಜೊತೆ ನಡೆದ್ರೆ, ಹೌದು, ಹಿಂಜಾರಿ ಹೋಗಿರೋ ಜೊತೆ ನಡೆದ್ರೆ, ಹಲ್ಲೆಲೂಯಾ, ದೇವ್ರ ಮೇಲೆ ಪ್ರೀತಿ ಇಲ್ದಿರೋ ಜೊತೆ ನಡೆದ್ರೆ ನಮಗೂ ಇರೋ ಪ್ರೀತಿನೂ. ಸೊ ಹೇಗೆ ನಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ? ದೇವ್ರ ಹತ್ರ ಮಾತಾಡ್ತಾ ವಾಕ್ಯದಲ್ಲಿ ಬರೆದು ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವರ ಮುಖಭಾವ ಚೇಂಜ್ ಆಯಿತು. ಹಲ್ಲೆಲೂಯಾ, ಆಮೇನ್. ಈ ಏಪ್ರಿಲ್ ತಿಂಗಳಿಂದ ದೇವ್ರು ನಮ್ಮನ್ನು ಬದಲಾಯಿಸಲಿ. ಹಲ್ಲೆಲೂಯಾ. ಅದ್ಭುತವಾದ ಬದಲಾವಣೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಸ್ವಭಾವದಲ್ಲಿ ಬದಲಾವಣೆ ಉಂಟಾಗಲಿ, ನಮ್ಮ ಮಾತಲ್ಲಿ ಬದಲಾವಣೆ ಉಂಟಾಗಲಿ, ನಮ್ಮ ಚಿಂತೆಯಲ್ಲಿ ಬದಲಾವಣೆ ಉಂಟಾಗಲಿ. ಆಮೇನ್. ಮಕ್ಕಳಲ್ಲಿ ಬದಲಾವಣೆ ಉಂಟಾಗಲಿ. ನೀನು ಪ್ರಾರ್ಥನೆ ಮಾಡುವಷ್ಟು ಮನೆಯಲ್ಲಿ, ನಾನು ನಿನ್ನೆ ನೈಟ್ ನಮ್ಮ ಒಂದು ವಿಶ್ವಾಸಿ ಮನೆಗೆ ಹೋದಾಗ ತುಂಬ ಒಳ್ಳೆ ಸಾಕ್ಷಿ ಹೇಳಿದ್ರು. ಪಾಸ್ಟರ್, ನಮ್ಮ ಮನೆಯಲ್ಲಿ ಡೈಲಿ ಬೆಳಗ್ಗೆ ರಾತ್ರಿ ಪ್ರಾರ್ಥನೆ. ತುಂಬ ಖುಷಿಯಾಯಿತು. ಆಮೇಲೆ ಅವ್ರು ಸೈಲೆಂಟಾಗಿ ಬರ್ತಾರೆ, ಪ್ರೇಯರ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅವ್ರ ಸಾಕ್ಷಿ ಹೇಳ್ತಾರೆ, ಪಾಸ್ಟರ್ ನಮ್ಮ ಮನೇಲಿ ಡೈಲಿ ಬೆಳಗ್ಗೆ ಪ್ರಾರ್ಥನೆ, ಬೆಳಗ್ಗೆ ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ, ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆ, ರಾತ್ರಿ ನಿದ್ದೆ ಮಾಡೋಕ್ಕೆ ಪ್ರಾರ್ಥನೆ, 8:00 ಬರ್ತಾರೆ ಡೈಲಿ ಪ್ರಾರ್ಥನೆ. ಅವ್ರು ಪ್ರೇಯರ್ ಮಾಡ್ತಾ ಆ ದೇವರ ಸಂತೋಷ, ಆ ದೇವರ ಸ್ವಭಾವ, ಆ ದೇವರ ಗುಣಗಳು, ಆ ದೇವರ ಸ್ವಭಾವಗಳು ದೇವರು ನಮಗೆ ತರುವನಾಗಿರ್ತಾನೆ. ಸೊ ಹೆಂಗೆ ಚೇಂಜ್ ಆಗ್ತಾ ಇದೆ? ಪ್ರೇಯರ್ ಮಾಡಬೇಕು. ಸೊ ಎಷ್ಟು ಜನ ಪ್ರೇಯರ್ ಮಾಡೋಕ್ಕೆ ಸಮರ್ಪಿಸ್ತೀರಾ? ಡೈಲಿ ನಿಮ್ಮ ಮನೇಲಿ ಪ್ರೇಯರ್ ಇದೆಯಾ? ಪ್ರಾರ್ಥನೆ ದೇವ್ರನ್ನ ಬದಲಾಯಿಸಲ್ಲ, ಪ್ರಾರ್ಥನೆ ನಿನ್ನನ್ನು ಬದಲಾಯಿಸುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆ ಕುಡುಕನನ್ನು ಸಾಕ್ಷಿಯಾಗಿ ಒಳ್ಳೆ ವ್ಯಕ್ತಿಯಾಗಿ ಮಾರ್ಪಡಿಸುತ್ತೆ. ಅದಕ್ಕೆ ಚರ್ಚಿಗೆ ಬರೋರು ಚೇಂಜ್ ಆಗ್ತಾರೆ. ಹಲ್ಲೆಲೂಯಾ. ನಂಬಿಗಸ್ತರಾಗಿರ್ತಾರೆ. ಹಲ್ಲೆಲೂಯಾ. ತಾಳ್ಮೆ ಉಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಸಮಾಧಾನ ಉಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಬೇರೆಯವ್ರಿಗೆ ತೊಂದರೆ ಕೊಡೋಕೆ ಅವ್ರು ಹೋಗಲ್ಲ. ಹಲ್ಲೆಲೂಯಾ. ಕಾರಣ ದೇವರು ಅವ್ರನ್ನ ಬದಲಾಯಿಸ್ತಾ ಇದ್ದಾರೆ. ಆಮೇನ್. ಅವ್ರ ಪಾಪಿಯನ್ನು ನೀತಿವಂತರಾಗಿ ಮಾಡ್ತಾ ಇದ್ದಾರೆ. ನರಕಕ್ಕೆ ಹೋಗೋವ್ರನ್ನ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ದರಿದ್ರನ ಶ್ರೀಮಂತರಾಗಿ ಮಾಡ್ತಾ ಇದ್ದಾನೆ. ಅಳುವವನ್ನ ಸಂತೋಷವನ್ನಾಗಿ ಬದಲಾಯಿಸ್ತಾ ಇದ್ದಾನೆ. ಯಾವುದಕ್ಕೂ ಪ್ರಯೋಜನ ಇದ್ದವರನ್ನ ರಾಜ್ಯಗಳಿಗೆ ಪ್ರಯೋಜನಗಳ ವ್ಯಕ್ತಿಯಾಗಿ ಮಾರ್ಪಡಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ದೇವರು ಜೋರಗಳಿ ಬದಲಾವಣೆಯ ದೇವರು. ಏನಾದರೂ ಬದಲಾವಣೆ ಇದೆಯಾ? ಆಮೇಲೆ ಏನೂ ಇಲ್ಲ ಬದಲಾವಣೆ ಪಾಸ್ಟರ್. ವಯಸ್ಸಾಗ್ತಾ ಇದೆ, ನನಗೆ ಬದಲಾವಣೆ ಆಗ್ತಾ ಇದೆಯಾ? ಆಮೇಲೆ ಬಿಳಿ ಕೂದಲು ಬರ್ತಾ ಇದೆ ಪಾಸ್ಟರ್, ಒಂದೆರಡು ಹಲ್ಲು ಬಿದ್ದೋಯ್ತು, ವಯಸ್ಸಾಗ್ತಾ ಇದೆ. ದೇವ್ರ ಹತ್ರ ಇಲ್ಲ, ಅದು ಆಚೆಗಡೆ. ಒಳಗಡೆ ದೇವ್ರು ನಾವು ನೂತನ ಶಕ್ತಿ ಉಳ್ಳವರಾಗಿ, ಬಲ ಉಳ್ಳವರಾಗಿ, ಸ್ವಭಾವ ಉಳ್ಳವರಾಗಿ. ಸೊ ವೆನ್ ಯು ಸಿ ದ ಚೇಂಜ್, ಯು ನೋ ದಟ್ ಗಾಡ್ ಈಸ್ ವರ್ಕಿಂಗ್ ಇನ್ ದರ್ ಲೈಫ್. ದೇವ್ರು ಅವರಲ್ಲಿ ಚೇಂಜ್ ಮಾಡ್ತಾ ಇದ್ದಾರೆ. ನನಗೊಂದು ಸಿಸ್ಟ್ರು ಇತ್ತೀಚೆಗೆ ಫೋನ್ ಮಾಡಿದ ನಂತರ ಹೇಳಿದ್ರು, ಪಾಸ್ಟರ್ ದೇವರು ಕ್ಷಮಿಸ್ತಾರ? ನಾನು 18ನೇ ವಯಸ್ಸಲ್ಲಿ, ಆ ಅಮ್ಮನಿಗೆ ಇವಾಗ 60 ವಯಸ್ಸಿದೆ, 18ನೇ ವಯಸ್ಸಲ್ಲಿ ನಾನು ಎಲ್ಲೋ ಹೋದಾಗ ಒಂದು ಬಿಂದಿಗೆ ಕಳ್ತನ ಮಾಡಿಬಿಟ್ಟೆ ಪಾಸ್ಟರ್. ನೆನ್ನೆ ನನ್ನ ಜ್ಞಾಪಕಕ್ಕೆ ಬಂತು, ಬಿಂದಿಗೆ ಕಳ್ತನ ಮಾಡಿ. ಅವಾಗಿಂದ ನನಗೆ ನೋವಾಗ್ತಾ ಇದೆ. ನಾನು ಕಳ್ತನ ಮಾಡಿಬಿಡಲ್ಲ, ದೇವ್ರು ನನ್ನ ಏನು ಮಾಡ್ತಾರೆ, ನನಗೆ ಕಳ್ತನ ಮಾಡಿಬಿಟ್ಟು ದೇವ್ರನ್ನ ಪರಲೋಕಕ್ಕೆ ಬಿಡ್ತಾರಾ, ಕಳ್ತನ ಮಾಡಿಬಿಡಲ್ಲ ಅಂತ ತುಂಬ ಬೇಜಾರು ಪಡ್ತಾ ಇದ್ದಾರೆ. ಅಮ್ಮ ಬಿಂದಿಗೆ ಕಳ್ತನ ಮಾಡಿಬಿಡ್ತಾರಂತೆ 18 ವಯಸ್ಸಲ್ಲಿ. ಆದರೆ ಎಷ್ಟು ಪಶ್ಚಾತ್ತಾಪ ನೋಡಿ, ತುಂಬ ಆಶ್ಚರ್ಯ. ಪಶ್ಚಾತ್ತಾಪ, ನಾನು ಸುಳ್ಳು ಹೇಳ್ಬಿಟ್ಟಲ್ಲ, ನೋವು ಕೊಟ್ಬಿಟ್ಟಲ್ಲ, ಪಶ್ಚಾತ್ತಾಪ. ಇವಾಗಿರೋ ಜನರಿಗೆ ಪಶ್ಚಾತ್ತಾಪ ತುಂಬ ಕಮ್ಮಿ, ಪಶ್ಚಾತ್ತಾಪನೇ ಕಮ್ಮಿ. ಅವಾಗ ಒಂದು ಚಿಕ್ಕ ತಪ್ಪು ಮಾಡುವಾಗ ಪಶ್ಚಾತ್ತಾಪ ಇದ್ದರೆ ಅದರ ಅರ್ಥ ಪರಿಶುದ್ಧಾತ್ಮನಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಹಾಲೆಲೂಯ. ಪರಿಶುದ್ಧಾತ್ಮ ವ್ಯಕ್ತಿಯನ್ನು ಬಿಟ್ಟು ಹೋಗುವಾಗ ಅವನು ಏನು ತಪ್ಪು ಮಾಡಿದ್ರು ತಪ್ಪು ಅಂತ ಮನಸಾಕ್ಷಿಯನ್ನು ಚುಚ್ಚೋದಿಲ್ಲ ಪರಿಶುದ್ಧಾತ್ಮನ ಬಿಟ್ಟು ಹೋಗುವಾಗ. ಸೊ ಎಷ್ಟು ಜನ ಪ್ರೇಯರ್ ಮಾಡ್ತೀರಾ? ಪ್ರಾರ್ಥನೆ ಜಾಸ್ತಿ ಮಾಡೋರು ಚೇಂಜ್ ಆಗುತ್ತೆ. ಆಮೇನ್. ಏಸು ಪ್ರೇಯರ್ ಮಾಡ್ತಿದ್ದವ್ರು ಮುಖಭಾವ ಚೇಂಜ್ ಆಯಿತು. ಹಾಲೆಲೂಯ, ಹಲ್ಲೆಲೂಯ, ಆಮೇನ್. ನಾನು ಸ್ಟಾರ್ಟಿಂಗಲ್ಲಿ ನಾನು ಪಾಸ್ಟ್ರ್ ಮಗ, ನಮ್ಮ ಅಪ್ಪ ಹೇಳ್ತಾರೆ ಸಾಕ್ಷಿ ಹೇಳು ಅಂದರೆ ನನಗೆ ನಾಚಿಕೆ ಮೇಲೆ ನಾಚಿಕೆ. ಹಾಲೆಲೂಯ, ಆಮೇನ್. ಬಟ್ ಪರಿಶುದ್ಧಾತ್ಮನ ಅನುಭವ ಆದಮೇಲೆ ತುಂಬ ಗಟ್ಟಿಗೆ ದೇವರು ಧೈರ್ಯ ಕೊಟ್ಟಿದ್ದಾರೆ, ನಿರೀಕ್ಷೆ ಕೊಟ್ಟಿದ್ದಾರೆ, ನಂಬಿಕೆ ಕೊಟ್ಟಿದ್ದಾರೆ. ಯಾರು ಏನು ತೊಂದರೆ ಬಂದರೂ ಎಲ್ಲ ಸಹಿಸ್ಕೊಳ್ಳೋ ಕೃಪೆ ಕೊಟ್ಟಿದ್ದಾರೆ. ಅದು ವರ್ಷಗಳಿಂದ ದೇವರು ನಮ್ಮಲ್ಲಿ ಚೇಂಜಸನ್ನು ಕೊಡ್ತಾ ಇದ್ದಾರೆ. ಸೊ ದ ಕ್ವಶನ್ ಯು ನೀಡ್ ಟು ಆಸ್ಕ್ ಈಸ್ ಹೌ ಮಚ್ ಆಫ್ ಜೀಸಸ್ ಕ್ಯಾರೆಕ್ಟರ್ ಈಸ್ ಇನ್ ಯು. ಯೇಸು ಸ್ವಾಮಿ ಎಷ್ಟು ಸ್ವಭಾವ? ಆಮೇನ್. ಸ್ವಭಾವ ಚೇಂಜ್ ಆಗಬೇಕಾ? ಮದುವೆ ನೋಡುವಾಗ ಎಲ್ಲರೂ ಏನು ಹೇಳ್ತಾರೆ? ತುಂಬ ದುಡ್ಡಿರೋ ಮಗ ಇದ್ದಾನೆ, ಆದರೆ ಅವನಿಗೆ ಒಳ್ಳೆ ಗುಣ ಇರೋ ಪಾಸ್ಟರ್ನ ಹೇಳಿ ಪಾಸ್ಟರ್, ಒಳ್ಳೆ ಗುಣ. ಇಲ್ಲಾಂದ್ರೆ ನೀವು ಹೆಂಗೆ ಹೇಳ್ತೀರಾ? ಪಾಸ್ಟರ್ ದೊಡ್ಡ ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ಪಿಚಾಚಿ ಥರ ಇದ್ದರೆ ಅವ್ನು ಪರವಾಗಿಲ್ಲ ಪಾಸ್ಟರ್ ಯಾರಾದರೂ ಹೇಳ್ತೀರಾ? ಯಾರು ಹೇಳಲ್ಲ. ಅವನು ಕೋಪ ಬಂದರೆ ನರಕ ಅಲ್ಲಿ, ಆಮೇಲೆ ಮುಗೀತು ಕೆಲಸ. ಹಂಗೆ ಹೇಳೋರಿಲ್ಲ. ದೇವರ ವಾಕ್ಯ ನಮ್ಮನ್ನು ಬದಲಾಯಿಸುತ್ತೆ. ಸೊ ಪ್ರೇಯರ್ ನಮ್ಮ ಜೀವನ ಬದಲಾಯಿಸುತ್ತೆ. ಎಷ್ಟು ಜನ ಪ್ರೇಯರ್ ಮಾಡಿ ಸಮರ್ಪಿಸ್ತೀರಾ? ಡೈಲಿ ಬೆಳಗ್ಗೆದ್ದು ಪ್ರಾರ್ಥನೆ ಮಾಡೋಕ್ಕಾಗಿ ಸ್ತೋತ್ರ, ಸಭೆಗೆ ಬರುವಾಗ ಪ್ರೇಯರ್ ಮಾಡೋರಿಗಾಗಿ ಸ್ತೋತ್ರ. ಪ್ರಾರ್ಥನೆ ನಿನ್ನ ಬೆಂಕಿಯಾಲು ವಿಶ್ವಾಸಿಯಾಗಿ ಮಾರ್ಪಡಿಸುತ್ತೆ. ಯೇಸು ಶಿಷ್ಯರು ನೋಡಿ ಹೇಳಿದ್ರು, ಇವಾಗ ನೀನು ಮೀನು ಹಿಡಿಯೋ ಶಿಷ್ಯರು, ನಾನು ನಿಮ್ಮನ್ನು ಆಲೆಲಿಯ ಮನುಷ್ಯರನ್ನ ಹಿಡಿಯುವ ಬೆಸ್ತರನಾಗಿ, ಲೋಕವನ್ನು ಅಲ್ಲಲ್ಲೋ ಕೊಳಲವಾಗಿ ಮಾಡುವ ಬೆಸ್ತರಾಗಿ, ಲಕ್ಷಾಂತರ ಆತ್ಮಗಳ ದೇವರ ಕಡೆ ತರುವ ವ್ಯಕ್ತಿಯಾಗಿ ನಾನು ನಿಮ್ಮನ್ನು ಬದಲಾಯಿಸ್ತೀನಿ, ನಾನು ನಿಮ್ಮನ್ನು ರೂಪಿಸ್ತೀನಿ. ಹಾಲೆಲೂಯ, ಹಾಲೆಲೂಯ. ರೂಪಾಂತರ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಹಾಲೆಲೂಯ. ನನ್ನ ಸ್ವಭಾವದಲ್ಲಿ ರೂಪಾಂತರ, ನನ್ನ ಜೀವಿತದಲ್ಲಿ ರೂಪಾಂತರ, ನನ್ನ ಮಾತಲ್ಲಿ ರೂಪಾಂತರ. ಆಮೇಲೆ ಯೇಸುವಿನ ನಾಮದಲ್ಲಿ ಇವತ್ತಿಂದ ರೂಪಾಂತರ ಉಂಟಾಗಲಿ. ಪ್ರಾರ್ಥನೆ ನಿನ್ನನ್ನು ಬೇರೆ ವ್ಯಕ್ತಿಯಾಗಿ ಬದಲಾಯಿಸುತ್ತೆ. ಪ್ರಾರ್ಥನೆ ಪಾಪಿಯಾದ ನಿನ್ನ ನೀತಿವಂತರಾಗಿ ಬದುಕಲಿಕ್ಕೆ ಬದಲಾಯಿಸುತ್ತೆ. ಆಮೇನ್. ಪ್ರಾರ್ಥನೆ ಬಲಹೀನನನ್ನ ಬಲ ಉಳ್ಳ ವ್ಯಕ್ತಿಯಾಗಿ ಮಾರ್ಪಡಿಸುತ್ತೆ. ಒಂದು ಆಮೇಲೆ ಹೇಳ್ತೀರಾ?